ಲೆನ್ಸ್ಕಾರ್ಟ್ ಈ ಹೆಸರನ್ನ ನೀವು ಕೇಳೇ ಇರ್ತೀರಿ. 2010ರಲ್ಲಿ ಆನ್ಲೈನ್ ನಲ್ಲಿ ಶುರುವಾದಂತಹ ಕಂಪನಿ ಈಗ ಏಷ್ಯಾದ ಟಾಪ್ ಐವೇರ್ ರಿಟೇಲರ್ಗಳಲ್ಲಿ ಒಂದು. ಈಗ ಲೆನ್ಸ್ಕಾರ್ಟ್ ತನ್ನ IPO ತರ್ತಾ ಇದೆ. ಲೆನ್ಸ್ಕಾರ್ಟ್ ನ IPO ಅಕ್ಟೋಬರ್ 31ರಿಂದ ನವೆಂಬರ್ 4ರವರೆಗೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿರುತ್ತೆ. ಇದರ ಪ್ರೈಸ್ ಬ್ಯಾಂಡ್ ಬಂದು ₹382 ಇಂದ ₹402 ಪರ್ ಶೇರ್ ಆಗಿರಲಿದೆ. ಅಂದ್ರೆ ಕನಿಷ್ಠ ಇನ್ವೆಸ್ಟ್ಮೆಂಟ್ 14,134 ಆಗಿರುತ್ತೆ. ಈ IPOದ ಟೋಟಲ್ ಇಶ್ಯೂ ಸೈಜ್ ಬಂದು 7,278 ಕೋಟಿ. ಇದರಲ್ಲಿ 2,150 ಕೋಟಿ ಫ್ರೆಶ್ ಇಶ್ಯೂ ಆಗಿದ್ದು, ಉಳಿದದ್ದೆಲ್ಲವೂ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಇನ್ನು ಕಂಪನಿ ಫ್ರೆಶ್ ಇಶ್ಯೂನಿಂದ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇದರಿಂದ ಬರುವಂತಹ ಹಣವನ್ನ ಹೊಸ ಸ್ಟೋರ್ಸ್ ತೆರೆಯೋದಕ್ಕೆ, ಈಗಿನ ಸ್ಟೋರ್ಸ್ ಗಳನ್ನ ಲೀಸ್ ಅಥವಾ ಅದರ ರೆಂಟ್ ಅನ್ನು ತೀರಿಸೋದಕ್ಕೆ, ಟೆಕ್ನಾಲಜಿ ಮತ್ತು ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ಮೆಂಟ್ ಗಾಗಿ ಬಳಕೆ ಮಾಡುತ್ತೆ. ಅದರ ಜೊತೆಗೆ ಬ್ರ್ಯಾಂಡ್ ಮಾರ್ಕೆಟಿಂಗ್ ಮತ್ತು ಸಾಮಾನ್ಯವಾದಂತಹ ಒಂದಷ್ಟು ಕಾರ್ಪೊರೇಟ್ ಪರ್ಪಸ್ ಗಳಿಗೆ ಇದನ್ನ ಬಳಕೆ ಮಾಡ್ತೀವಿ ಅಂತ ಕಂಪನಿ ಹೇಳ್ತಾ ಇದೆ. ಲೆನ್ಸ್ಕಾರ್ಟ್ ಐವೇರ್ ನ ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್, ಬ್ರ್ಯಾಂಡಿಂಗ್ ಮತ್ತು ರಿಟೇಲಿಂಗ್ ಗೆ ಸಂಪೂರ್ಣವಾದಂತಹ ಇನ್ ಹೌಸ್ ಇಕೋ ಸಿಸ್ಟಮ್ ಅನ್ನೇ ಹೊಂದಿದೆ. ಇನ್ನು ರೆವಿನ್ಯೂ ಅನ್ನು ನೋಡೋದಾದ್ರೆ FY23 ನಲ್ಲಿ 3,788 ಕೋಟಿ ಇದ್ದಂತಹ ರೆವಿನ್ಯೂ ಅಲ್ಲಿಂದ ಹೆಚ್ಚಾಗಿ FY25 ಬಂದಾಗ 6,652 ಕೋಟಿ ಆಗಿದೆ. ಆದ್ರೆ ಫ್ರೆಂಡ್ಸ್, FY25 ನಲ್ಲಿ 1,623 ಕೋಟಿ ವರ್ತ್ನ ರಾ ಮೆಟೀರಿಯಲ್ಸ್ ಬಳಕೆ ಆಗಿದೆ ಮತ್ತು ಫ್ರೇಮ್ಸ್ ಗಾಗಿ ಚೈನಾದ ಮೇಲೆ ತುಂಬಾನೇ ಡಿಪೆಂಡೆನ್ಸಿ ಇದೆ. ಇನ್ನು ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಮತ್ತು ಸಪ್ಲೈ ಡಿಸ್ಟ್ರಪ್ಷನ್ ಸಮಸ್ಯೆ ಆಗಬಹುದು. ಮ್ಯಾನುಫ್ಯಾಕ್ಚರಿಂಗ್ ಮುಖ್ಯವಾಗಿ ಗುರುಗ್ರಾಮ್ ಕ್ಲಸ್ಟರ್ ನಲ್ಲಿ ಕಾನ್ಸಂಟ್ರೇಟೆಡ್ ಆಗಿದೆ. ಒಂದು ನ್ಯಾಚುರಲ್ ಡಿಸಾಸ್ಟರ್ ಅಥವಾ ಯಾವುದಾದ್ರೂ ಪ್ರೊಡಕ್ಷನ್ ಇಶ್ಯೂ ಬಂದ್ರೆ ಸಂಪೂರ್ಣವಾಗಿ ಸಪ್ಲೈ ಚೈನ್ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಹಾಗಾದ್ರೆ ನಿಮಗೆ ಲೆನ್ಸ್ಕಾರ್ಟ್ IPO ತಗೊಳ್ಳೋಕೆ ಇಂಟ್ರೆಸ್ಟ್ ಇದೆಯಾ? ಕಮೆಂಟ್ ಮಾಡಿ, ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.